ಹಾಯ್ ನಮಸ್ಕಾರ. ಮಂಗಳಗೌರಿ ಕಿಚನ್ ಕಡೆಯಿಂದ ಇವತ್ತು ಒಂದು ಇಡ್ಲಿಗೆ ದೋಸೆಗೆ ಹಾಕ್ತಾಯಿದ್ದೀನಿ. ಬನ್ನಿ, ನಾನು ಹಾಕೋ ಮೆಜರ್ಮೆಂಟಲ್ಲಿ ನೀವು ಹಾಕಿದ್ರೆ ಸೂಪರಾಗಿ ಬರುತ್ತೆ. ಇಡ್ಲಿನೂ ಚೆನ್ನಾಗಿ ಬರುತ್ತೆ, ದೋಸೆನೂ ಚೆನ್ನಾಗಿ ಬರುತ್ತೆ. ಬನ್ನಿ ಹಾಕ್ತೀನಿ ನೋಡಿ. 6 ಗ್ಲಾಸ್ ಅಕ್ಕಿ ಹಾಕ್ತೀನಿ. ಉದ್ದಿನಬೇಳೆ ಎಲ್ಲ ಹಾಕ್ತೀನಿ ನೋಡಿ. ಮೆಜರ್ಮೆಂಟು ಸೂಪರಾಗಿ ಬರುತ್ತೆ. ನನಗೆ ಇಡ್ಲಿ ಥರ ಬರುತ್ತೆ. ನೀವು ಇದೇ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ. ನೋಡಿ, 6ನೇದು ಗ್ಲಾಸು ಹಾಕಿದ್ದೀನಿ. ಇದು ತೊಳ್ಕೊಂಬಂದ್ಬಿಡೋಣ. ಸ್ವಲ್ಪ ಒಂದು ನೋಡಿ, ತೊಳ್ಕೊಂಬಂದು ಇಟ್ಟಿದ್ದೀನಿ. ಇವಾಗ ಉದ್ದಿನಬೇಳೆ ಹಾಕ್ತೀನಿ ನೋಡಿ. ಅರ್ಧ ಲೋಟ ಉದ್ದಿನಬೇಳೆ ಹಾಕ್ತೀನಿ. ಅರ್ಧ ಲೋಟಕ್ಕಿಂತ ಸ್ವಲ್ಪ ನೋಡಿ, ಅರ್ಧ ಲೋಟ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇದಕ್ಕೆ ಅರ್ಧ ಲೋಟ ಸಬ್ಬಕ್ಕಿ ಹಾಕ್ತೀನಿ. ನೋಡಿ, ಅರ್ಧ ಲೋಟ ಉದ್ದಿನಬೇಳೆ ಹಾಕಬೇಕು. ಸಬ್ಬಕ್ಕಿ ಹಾಕ್ತಾಯಿದ್ದೀನಿ. ಅರ್ಧ ಲೋಟ ಉದ್ದಿನಬೇಳೆ, ಅರ್ಧ ಲೋಟ ಸಬ್ಬಕ್ಕಿ ಹಾಕ್ತಾಯಿದ್ದೀನಿ. ಇದಕ್ಕೆ ಇದನ್ನು ವಾಶ್ ಮಾಡ್ಕೊಂಡ್ಬಂದ್ಬಿಡ್ತೀನಿ. ಇದು ವಾಶ್ ಮಾಡ್ಕೊಂಡ್ಬಂದಿದ್ದೀನಿ ನೋಡಿ. ಸಬ್ಬಕ್ಕಿ ಉದ್ದಿನಬೇಳೆ 2 ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ಇದಕ್ಕೊಂದು 4 ಕಾಳು ಮೆಂತ್ಯ ಹಾಕೋಣ. ಒಂದು ಅರ್ಧ ಟೀ ಸ್ಪೂನು ಮೆಂತ್ಯ, ಅರ್ಧ ಟೀ ಸ್ಪೂನ್ ಮೆಂತ್ಯ ಹಾಕಿದ್ದೀನಿ. ಇದಕ್ಕೆ ಈ ಮೆಜರ್ಮೆಂಟಲ್ಲಿ ನೀವು ಚೆನ್ನಾಗಿ ಹಾಕಿದ್ರೆ ಅಂದರೆ ಕರೆಕ್ಟಾಗಿ ಸೂಪರಾಗಿ ಬರುತ್ತೆ. ಇಡ್ಲಿನೂ ಬರುತ್ತೆ, ದೋಸೆ ಬರುತ್ತೆ, ಪಡ್ಡೂ ಮಾಡ್ಕೊಬೋದು, ನೀವು ಎಲ್ಲ ಮಾಡ್ಕೊಬೋದು. ಅದಕ್ಕೆ ಇದಕ್ಕೆ ಸಪ್ರೇಟಾಗಿ ಏನು ಹಾಕೋದು ಬೇಕಿರಲ್ಲ. ಈ ಥರ ಹಾಕ್ಕೊಂಡ್ರೆ ಅಂದರೆ ನೀವು ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಇಡ್ಲಿನೂ ಅಷ್ಟೇ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಅವಲಕ್ಕಿ ಹಾಕ್ತಾಯಿದ್ದೀನಿ. 1.5 ಲೋಟ. 1.5 ಲೋಟಕ್ಕೆ ಇದು 6 ಲೋಟ ಅಕ್ಕಿಗೆ 1.5 ಲೋಟ ಅವಲಕ್ಕಿ ಹಾಕ್ತೀನಿ. ಒಂದು ಕಾಲು ಹಾಕಿದ್ರೂ ನಡೀತಿದೆ ನೋಡಿ. ಇಡ್ಲಿ ಮಾತ್ರ ಸೂಪರಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ನೋಡಿ. 1 ಕಾಲು ಲೋಟ ಹಾಕಿದ್ದೀನಿ. ಇದನ್ನು ಸಂಜೆ ಒಂದು 4 ಗಂಟೆ ಹಂಗೆ ತೊಳೆದ್ಬಿಟ್ಟು ಇಡೋಣ ಅವಲಕ್ಕಿನ. ಇವತ್ತು ತುಂಬ ನೆಂದೋಗುತ್ತೆ. ಇವತ್ತು ತೊಳೆದಿಟ್ರೆ ಸಂಜೆ 4 ಗಂಟೆಗೆ ನೆನೆಸ್ಬಿಡ್ತೀನಿ. ಬೀಸೋವಾಗ ಒಂದು ಸಲ ತೋರಿಸ್ತೀನಿ ನಿಮಗೆ ಹೆಂಗೆ ಬೀಸಿಸ್ತೀವಿ ನಾವು ಅಂತ. ಗ್ರೈಂಡ್ರ್ ಕೊಡ್ತೀವಿ ನಾವು ಸಂಜೆ ರುಬ್ಬಕ್ಕೆ, ಆವಾಗ ತೋರಿಸ್ತೀನಿ. ಒಂದು ಸೈಡಲ್ಲೆಲ್ಲ ತೊಳೆದು ಇಟ್ಟಿದ್ದೀನಿ. ಇದನ್ನು ಸಂಜೆ 4 ಗಂಟೆಗೆ ತೋರಿಸ್ತೀನಿ ನೋಡಿ. ಎಲ್ಲ ನೆಂದಿದೆ ಚೆನ್ನಾಗಿ. ದೋಸೆಗೆ ಹಾಕಿದ್ನಲ್ಲ ಬೆಳಗ್ಗೆ, ತೋರಿಸಿದ್ದೆ ನಿಮಗೆ ಮೆಜರ್ಮೆಂಟು. ಇವಾಗ ರುಬ್ಬಕ್ಕೆ ಕೊಡ್ತಾಯಿದ್ದೀನಿ ಗ್ರೈಂಡ್ರಿಗೆ. ಅವಲಕ್ಕಿನೂ ನೆನೆಸಿದ್ದೀನಿ ನೋಡಿ, 1 ಅವರ್ ಮೊದಲೇ ಅದು ನೆಂದಿದೆ. ಎಲ್ಲ ಇವಾಗ ಡಬ್ಬಕ್ಕೆ ಹಾಕ್ತಾಯಿದ್ದೀನಿ ಗ್ರೈಂಡ್ರಿಗೆ ಕೊಡೋಕ್ಕೆ. ಅಕ್ಕಿ ಫಸ್ಟ್ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿದ್ದೀನಿ. ಉದ್ದಿನಬೇಳೆ, ಸಬ್ಬಕ್ಕಿ ಎಲ್ಲ ತೊಳೆದಿಟ್ಟಿದ್ದೀನಿ. ನೆನೆಸಿದ್ದೆ. ಇನ್ನೊಂದು ಸಲ ಇವಾಗ ಒಂದು ಸಲ ಚೆನ್ನಾಗಿ ತೊಳೆದಿದ್ದೀನಿ. 2 ಸಲ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಅವಲಕ್ಕಿ ನೋಡಿ, 1.5 ಗ್ಲಾಸ್ ಅವಲಕ್ಕಿ ಹಾಕಿದೆ. ಎಷ್ಟು ಅವಲಕ್ಕಿ ಆಗಿದೆ ನೆಂದ್ಬಿಟ್ಟು. 4 ಗ್ಲಾಸ್ಗೆ 1 ಗ್ಲಾಸ್ 3/4 ಗ್ಲಾಸ್ ಹಾಕ್ತೀನಿ. 1 ಗ್ಲಾಸ್ ಹಾಕಿದ್ರೂ ನಡೆಯುತ್ತೆ, ಚೆನ್ನಾಗಿ ಬರುತ್ತೆ ಇಡ್ಲಿ ಸಾಫ್ಟಾಗಿ ನೋಡಿ. ಹಾಕಿದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ಎಲ್ಲ ಇದು ಮಾಡಿಬಿಟ್ಟು ತೊಗೊಂಡಾಗ ಗ್ರೈಂಡ್ರ್ ಕೊಡೋದು. ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಡ್ತೀವಿ ನಾವು ಮನೆಯಲ್ಲೇ. ನೀರು ಹಾಕ್ಕೊಟ್ಬಿಟ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಗೆ ರುಬ್ಬಿ ಕೊಡ್ತಾರೆ. ನಾವು ತಂದು ಉಪ್ಪು ಹಾಕಿ ಇಟ್ಕೊತೀವಿ ಅಷ್ಟೇ. ಇವಾಗ ರುಬ್ಬಕ್ಕೆ ಕೊಟ್ಬಿಟ್ಟು ಬರೋಣ. ಆಮೇಲೆ ತೊಗೊಂಬಂದ್ಬಿಟ್ಟು ರುಬ್ಬಿಸ್ಬಿಟ್ಟು ತೊಗೊಂಬಂದು ತೋರಿಸ್ತೀನಿ ನಿಮಗೆ ನೋಡಿ. ಕ್ಯಾಪ್ ಹಾಕಿ ಕೊಟ್ಬಿಟ್ಟು ಬರ್ತೀವಿ ರುಬ್ಬಕ್ಕೀಗ.
ರುಬ್ಬದ್ದು ತೊಗೊಂಡ್ಬಂದ್ಮೇಲೆ ತಿರ್ಗಾ ತೋರಿಸ್ತೀನಿ, ಉಪ್ಪು ಹಾಕಿ ಇಡ್ತೀನಿ. ಅವಾಗ ನೋಡಿ ಬೀಸ್ಕೊಂಬಂದಿದ್ದೀವಿ. ಇವಾಗ ಹಿಟ್ಟು ಗ್ರೈಂಡರ್ ಕೊಟ್ಬಿಟ್ಟು ನೋಡಿ ಐತೆ, ಗಂಧ ಸ್ಮೂತಾಗಿ ಚೆನ್ನಾಗಿದೆ ಹಿಟ್ಟು. ದೋಸೆನೂ ಮಾಡ್ಕೊಬೋದು, ಇಡ್ಲಿನೂ ಮಾಡ್ಕೊಬೋದು, ಎಲ್ಲ ಮಾಡ್ಕೊಬೋದು, ಪಡ್ಡೂ ಮಾಡ್ಕೊಬೋದು ನೀವು. ಉಪ್ಪು ಹಾಕ್ಕೊಂಡು ಹಾಕಿದ್ರೆ ಇದು ಸ್ವಲ್ಪ ಎತ್ಕೊಂಡು ಸಪ್ರೇಟಾಗಿ ಬೆಳಗ್ಗೆಗೆ ಎಲ್ಲದಕ್ಕೂ ಉಪ್ಪು ಹಾಕಲ್ಲ ನಾನು, ಸ್ವಲ್ಪದಕ್ಕೆ ಮಾತ್ರ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತೀನಿ. ಇಷ್ಟಕ್ಕೆ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕಿಟ್ಟು ಸಾಕು, ಸೋಡಾ ಎಲ್ಲ ಏನೂ ಹಾಕಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿ ಇಡೋದಷ್ಟೇ. ಕೈಯಲ್ಲಿ ಒಂದ್ಸಲ ಕೈ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ ಇಡ್ತೀನಿ. ಚೆನ್ನಾಗಿ ಹುಳಿ ಬರುತ್ತೆ. ಸೋಡಾ ಗಿಡ ಏನೂ ಹಾಕಲ್ಲಲ್ಲ, ಹಂಗೇ ಬರುತ್ತೆ ಇಡ್ಲಿ. ಅಷ್ಟೇ, ಇದು ಕ್ಲೋಸ್ ಮಾಡಿಡೋಣ. ಕ್ಲೋಸ್ ಮಾಡಿ ಇಟ್ಬಿಡೋಣ. ಇದು ಇಷ್ಟೇ. ಇದು ಬೆಳಗ್ಗೆಗೆ ಇಡ್ಲಿ ಮಾಡೋದು ತೋರಿಸ್ತೀನಿ. ಇಡ್ಲಿ ಇಡ್ತೀನಿ ನಾಳೆ. ಮಲ್ಲಿಗೆ ಇಡ್ಲಿ ಬಂದಂಗೆ ಬರುತ್ತೆ, ಸ್ಮೂತಾಗಿ ತೋರಿಸ್ತೀನಿ ನಾನು. ಬೆಳಗ್ಗೆ ಇಡ್ಲಿ ಮಾಡಿ ನೋಡಿ. ಹಾಕೋ ಮೆಜರ್ಮೆಂಟಲ್ಲಿ ನೀವು ಹಾಕ್ಕೊಂಡ್ರೆ ಮಾತ್ರ ಸೂಪರಾಗಿ ಬರುತ್ತೆ ಇಡ್ಲಿ. ಉದ್ದಿನಬೇಳೆ ಜಾಸ್ತಿ ಅದು ಎಲ್ಲ ಏನಿಲ್ಲ. 6 ಗ್ಲಾಸ್ಗೆ ಅರ್ಧ ಗ್ಲಾಸ್ ಉದ್ದಿನಬೇಳೆ, ಅರ್ಧ ಗ್ಲಾಸ್ ಸಬ್ಬಕ್ಕಿ, 1.5 ಗ್ಲಾಸು ಅವಲಕ್ಕಿ ಅಷ್ಟೇ. ಬೆಳಗ್ಗೆ ನೋಡೋಣ ಇಡ್ಲಿ ಹೆಂಗೆ ಬರುತ್ತೆ ಅಂತ. ಹಾಯ್, ನಮಸ್ಕಾರ. ಮಂಗಳಗೌರಿ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ಇಡ್ಲಿ ನೈಟ್ ರುಬ್ಬಿಟ್ಟಿದ್ವಲ್ಲ, ಈಗ ಉಪ್ಪು ಬಂದಿದೆ, ಒದಗಿ ಬಂದಿದೆ ನೋಡಿ ಹೆಂಗಿದೆ. ಸೋಡಾ ಹಾಕಿಲ್ಲ, ಏನಿಲ್ಲ, ಬರೀ ಉಪ್ಪಷ್ಟೇ. ನೀಟಾಗಿ ಉಕ್ಕಿದೆ, ಹುಳಿ ಬಂದಿದೆ ಹಿಟ್ಟು. ಈಗ ಇಡ್ಲಿ ಇಡೋಣ ಬನ್ನಿ. ಇಡ್ಲಿ ತೋರಿಸ್ತೀನಿ ಹೆಂಗಾಗುತ್ತೆ ಅಂತ. ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ, ಸ್ಟವ್ ಹಚ್ಚಿದ್ದೀನಿ. ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆ ಹಚ್ಬಿಟ್ಟು ಇಟ್ಟಿದ್ದೀನಿ. ಇಟ್ಟಾಕ್ತೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ. ಇಟ್ಟಿದ್ದೀನಿ 2 ಪ್ಲೇಟ್ ಇಟ್ಟಿದ್ದೀನಿ. ಬೇಯಲಿ ಇದು, ಒಂದು 15 ನಿಮಿಷ ಬೇಯಲಿ. 15 ನಿಮಿಷ ಬೇಯಲಿ. ಅಷ್ಟೊತ್ತಿಗೊಂದು ಚಟ್ನಿ ಮಾಡ್ಕೊಂಡ್ಬಿಡೋಣ. ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿ ಒಂಚೂರು, 1 ಇಂಚು ಶುಂಠಿ, 1 ಇಂಚು ಬೆಳ್ಳುಳ್ಳಿ, 4-5 ಹುರಿಗಡ್ಲೆ, ಹುಣಸೆ ಹಣ್ಣು ಚಟ್ನಿ ಮಾಡೋದಕ್ಕೆ. ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಹುರ್ಕೋಬೇಕು. ಇಡ್ಲಿ ಪಾತ್ರೆ ಆ ಕಡೆ ಇಡ್ತೀನಿ. ಒಂದು ತೊಟ್ಟೆ ಎಣ್ಣೆ ಹಾಕೋಣ, 1 ಸ್ಪೂನು. ಕಾಯಿ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಒಂಚೂರು, ಹುರಿಗಡ್ಲೆ, ಹುಣಸೆಹಣ್ಣು ಒಂದು ಸಣ್ಣ ಗೋಲಿ ಅಷ್ಟೊತ್ತು. ಇದನ್ನು ಹುರಿದ್ಬಿಟ್ಟು ಹಾಕೋಣ ಹಸಿಮೆಣಸಿನ್ಕಾಯಿ. ಇದು ಬೇರೆ ಟೇಸ್ಟ್ ಬರುತ್ತೆ. ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿನೂ ಇದು ಕರಿಬೇವು ಸೊಪ್ಪು ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಇದು ಬೇರೆ ಥರ ಟೇಸ್ಟ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಚಟ್ನಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಒಂದು ಕಮೆಂಟ್ ಹಾಕಿ. ನೋಡಿ ಇದಾಗಿದೆ, ಸಾಕಿಷ್ಟೇ. ರುಬ್ಬಕ್ಕೆ ಹಾಕೊಳ್ಳೋಣ. ಇಡ್ಲಿ ಈ ಕಡೆ ಇಟ್ಟು ಚಟ್ನಿ ರುಬ್ಕೊಂಡ್ಬಿಡ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಚಟ್ನಿಗೆ. ಇದೆಲ್ಲ ಸೇರಿಸಿ ಇವಾಗ ರುಬ್ಕೊಂಡು ಬಂದ್ಬಿಡ್ತೀನಿ.
ಆಡ್ಸ್ಕೊಬಂದಿದ್ದೀನಿ ಚಟ್ನಿ. ಈಗ ಒಂದೊಂದು ಸಣ್ಣದು ಒಗ್ಗರಣೆ ಕೊಡೋಣ ಚಟ್ನಿಗೆ. ಹಸಿಮೆಣ್ಸಿನ್ಕಾಯಿ ಏನಕ್ಕೆ ಫ್ರೈ ಮಾಡೋದು ಅಂದರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಕೆಲವ್ರಿಗೆ. ಹಸಿಮೆಣ್ಸಿನ್ಕಾಯಿ ತಿಂದರೆ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತಲ್ವ, ಸ್ವಲ್ಪ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹುರಿದ್ರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಅಷ್ಟೇ, ಇನ್ನೇನಿಲ್ಲ. ನೋಡಿ ಹಾಗಿದೆ, ಏನು ಸಾಫ್ಟಾಗಿದೆ ನೋಡಿ. ಇಡ್ಲಿ ಬೆಂದಿದೆ. ಆಫ್ ಮಾಡೋಣ ಈಗ. ಆಫ್ ಮಾಡಿ ಸರ್ವ್ ಮಾಡ್ತೀನಿ ಬನ್ನಿ. ಸರ್ವ್ ಮಾಡೋಣ ಇಡ್ಲಿನ. ನೋಡಿ ಆ ಥರ ಸ್ಮೂತಾಗಿದೆ ಇಡ್ಲಿ. ಅಲ್ಲಿಗೆ ಇಡ್ಲಿ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಸ್ಮೂತಾಗಿ ಮುಟ್ಟಿದ್ರೇ ಸ್ಪಂಜಿ ಥರ ಇದೆ ನೋಡಿ, ಎಷ್ಟು ಗೂಡಾಗಿ ಎಷ್ಟು ಸ್ಮೂತಾಗೈತೆ ಇಡ್ಲಿ. ದೋಸೆನೂ ಮಾಡಿದ್ದೀನಿ ಅದರಲ್ಲಿ ನೋಡಿ, ಅದೇ ಹಿಟ್ಟಲ್ಲಿ ದೋಸೆ ಮಾಡಿದ್ದೀನಿ. ಗರಿ 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 ಥರ ಐತೆ. ದೋಸೆನೂ ಮಾಡ್ಬೋದು, ಇಡ್ಲಿನೂ ಮಾಡ್ಬೋದು ಇದರಲ್ಲಿ, ಒಂದೇ ಹಿಟ್ಟಲ್ಲಿ ಪಡ್ಡನ್ನು ಮಾಡ್ಕೋಬೋದು ನೀವು. ನೋಡಿ ದೋಸೆ ಎಷ್ಟು ಚೆನ್ನಾಗಿದೆ, ಗರಿ ಗರಿ ಅಂತ ಐತೆ. ನಮ್ಮ ವಿಡಿಯೋ ನಿಮ್ಗೆ ಏನು ಅನಿಸುತ್ತೆ ಅಂತ ಒಂದು ಕಮೆಂಟ್ ಹಾಕಿ ಫ್ರೆಂಡ್. ಬನ್ನಿ ಸರ್ವ್ ಮಾಡೋಣ. ಚಟ್ನಿ ಹಾಕ್ತೀನಿ ಸೈಡ್ಗೆ. ಹೇಗಿದೆ ಅಂತ ನೋಡಿ. ಬಿಸಿ ಬಿಸಿ ದೋಸೆ, ಇಡ್ಲಿ, ಮಲ್ಲಿಗೆ ಇಡ್ಲಿ ಸ್ಮೂತಾಗೈತೆ. ಹಂಗೆ ಬಾಯಿಗೆ ಇಟ್ಕೊಂಡ್ರೆ ಕರ್ಗೋಗುತ್ತೆ. ವಯಸ್ಸಾದವರು ತಿನ್ಬೋದು, ಮಕ್ಕಳು ತಿನ್ಬೋದು, ಎರಡು ಮಕ್ಕಳು ತಿನ್ಬೋದು. ನಮ್ಮ ಚಾನೆಲ್ನ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.